ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್. ಇವತ್ತು ನೋಡಿ, ಸಬ್ಬಕ್ಕಿಯಿಂದ ಈ ಶಿವರಾತ್ರಿ ಉಪವಾಸಕ್ಕೆ ನಾವು ಕಿಚಡಿನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಸಬ್ಬಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೆನೆದು ಚೆನ್ನಾಗಿ ಬಂದಿದೆ. ಇದನ್ನು 2 ಸಾರಿ ತೊಳೆದು ನಾವು ಸ್ವಲ್ಪನೇ ನೀರನ್ನು 1 ಇಂಚಷ್ಟು ಇಟ್ಟು ಮಾತ್ರ ಇದನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ, ತುಂಬಾ ಚೆನ್ನಾಗಿ ನೆನೆದು ಬಂದಿದೆ. ಈ ಸಬ್ಬಕ್ಕಿಯಿಂದ ನೋಡಿ ಇವಾಗ ನಾವು ಕಿಚಡಿನ ಯಾವ ರೀತಿ ಮಾಡೋದಂತ ನೋಡ್ಕೊರೋಣ. ನಾನು ಉಪವಾಸಕ್ಕೆ ಇದನ್ನು ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊರೋಣ. ಇವಾಗ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದ ಮೇಲೆ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿನ ಇಲ್ಲಿ ಮೊದಲಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಉಪವಾಸಕ್ಕೆ ಇದನ್ನು ಮಾಡ್ತಾ ಇಲ್ಲ ಅಂದರೆ ಜೀರಿಗೆ ಎಲ್ಲ ಸೇರಿಸ್ಕೋಬೋದು, ಸಾಸಿವೆ ಜೀರಿಗೆ. ಇಲ್ಲಿ ನೋಡಿ, ಇವಾಗ ನಾನು ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಈ ಆಲೂಗಡ್ಡೆನ ಸ್ವಲ್ಪ ಮೊದಲಿಗೆ ನಾವು ಈ ರೀತಿ ನೋಡಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಈ ಕಿಚಡಿದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನೆನೆಸಿಟ್ಟಿರುವ ಈ ಸಬ್ಬಕ್ಕಿ ಸಾಬೂದಾನೆ ಇದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನು ಒಂದು ಸಾರಿ ಚೆನ್ನಾಗಿ ಈ ರೀತಿ ನಾವು ಸಿಮ್ಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಮ್ಮೆ ಈ ರೀತಿ ಸಬ್ಬಕ್ಕಿ ಕಿಚಡಿನ ಈ ಉಪವಾಸಕ್ಕೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ನೋಡಿ ಆಲೂಗಡ್ಡೆನ ನಿಮಗೆ ಬೇಕಿದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಉಪವಾಸಕ್ಕೆ ಒಬ್ಬೊಬ್ಬರು ನೋಡಿ ಆಲೂಗಡ್ಡೆನ ಸೇರಿಸಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಇವಾಗ ಶೇಂಗಾ ಬೀಜನ ಹುರಿದು ನೋಡಿ ನಾನು ಅದನ್ನು ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ನಾವು ಸ್ವಲ್ಪ ಇದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ಇದನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಶೇಂಗಾ ಬೀಜನ ಎಲ್ಲನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದೆ. ಶೇಂಗಾ ಬೀಜ ಹಾಕಿದ ತಕ್ಷಣ ನಾವು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ನೋಡಿ, ನಮ್ಮ ರುಚಿಕರವಾದ ಕಿಚಡಿ ಈಗ ರೆಡಿಯಾಗಿದೆ. ನೋಡಿ, ಇದನ್ನು ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಮ್ಮ ಉಪವಾಸಕ್ಕೆ ಬೇಕಾಗಿರುವ ಸಬ್ಬಕ್ಕಿ ಕಿಚಡಿ ರೆಡಿಯಾಗಿದೆ. ಇವಾಗ ನೋಡಿ, ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನಾನು ಅರ್ಧದಷ್ಟು ನಿಂಬೆಹಣ್ಣು ಇಲ್ಲಿ ಹಿಂಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ನಿಂಬೆಹಣ್ಣು ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಉಪವಾಸಕ್ಕೆ ಒಬ್ಬೊಬ್ಬರು ಇದನ್ನು ಸೇರಿಸಲ್ಲ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಮ್ಮ ಸಬ್ಬಕ್ಕಿ ಕಿಚಡಿ ರೆಡಿಯಾಗಿದೆ. ಬನ್ನಿ, ಇವಾಗ ನೆಕ್ಸ್ಟ್ ಇಲ್ಲಿ ಈ ಉಪವಾಸಕ್ಕೆ ಬೇಕಾಗಿರುವ ಖರ್ಜೂರದ ಮಿಲ್ಕ್ ಶೇಕನ್ನು ಕೂಡ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ಇದನ್ನು ದಿಢೀರಾಗಿ ಖರ್ಜೂರ, ಹಾಲು, ಒಂದು ಫ್ರೂಟ್ಸ್ ಇದ್ದರೆ ಬೇಗನೆ ಮಾಡ್ಕೋಬೋದು. ನೋಡಿ, ಇಲ್ಲಿ ಮೊದಲಿಗೆ ಒಂದು ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೋಡಿ, ಇಲ್ಲಿ ಬಾದಾಮ್ 4-5, ಗೋಡಂಬಿ, ಪಿಸ್ತಾ, ಒಣ ದ್ರಾಕ್ಷಿನ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನೋಡಿ, ಡ್ರೈ ಫ್ರೂಟ್ಸ್ನ ಎಲ್ಲನೂ ಈ ರೀತಿ ಪೌಡ್ರ್ ಮಾಡ್ಕೊಂಬಿಡಬೇಕು, ಇಲ್ಲಾಂದರೆ ಆಮೇಲೆ ಅದು ಪೌಡ್ರ್ ಥರ ಆಗೋಲ್ಲ. ಅದಕ್ಕೆ ಇವಾಗ ನೆಕ್ಸ್ಟ್ ನೋಡಿ, ಒಂದು ಆ್ಯಪಲ್ನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಖರ್ಜೂರನ ಈ ರೀತಿ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹೆಚ್ಚು ಕಡಿಮೆ ಬೇಕಿದ್ದರೆ ಇದನ್ನು ಸೇರಿಸ್ಕೋಬೋದು. ಸಿಹಿಗೆ ಇನ್ನು ಸ್ವಲ್ಪ ಬೇಕಿದ್ದರೆ ನೀವು ಜೇನುತುಪ್ಪ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಇಲ್ಲಿ ನೋಡಿ, ಒಂದು ಗ್ಲಾಸಷ್ಟು ನಾನು ಇಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೋಡಿ, ಈ ಹಾಲನ್ನು ಸೇರಿಸ್ಕೊರೋಣ ಇಲ್ಲಿ ನಾವು ಮಿಕ್ಸಿ ಜಾರಿಗೆ. ಇವಾಗ ನೋಡಿ, ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದನ್ನು ಈ ರೀತಿ ನಾನು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ. ಈ ಥರ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಿದ್ದರೆ ಇದಕ್ಕೆ ಹಾಲನ್ನು ಮತ್ತೆ ಸೇರಿಸ್ಕೋಬೋದು. ನೋಡಿ, ದಿಢೀರಾದ ಆರೋಗ್ಯಕರವಾದ ಖರ್ಜೂರದ ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ. ನೋಡಿ, ಶಿವರಾತ್ರಿಗೆ ಉಪವಾಸಕ್ಕೆ ಈ ರೀತಿ ದಿಢೀರಾಗಿ ನಾವು ಖರ್ಜೂರದ ಮಿಲ್ಕ್ ಶೇಕನ್ನು ಮಾಡ್ಕೋಬೋದು. ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಮತ್ತೆ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೋಡಿ, ಆರೋಗ್ಯಕರವಾದ ದಿಢೀರಾಗಿ ಮಾಡ್ಬೋದಾದ ಖರ್ಜೂರದ ಮಿಲ್ಕ್ ಶೇಕ್
ರೆಡಿಯಾಗಿದೆ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.